ಎಸ್. ಓಕೆ ವೀಕ್ಷಕರೇ, ಜೋಕೆ ಪಾಠ್. CM ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಕಾಂಗ್ರೆಸ್ನಲ್ಲಿ ಟೀಕೆ ಮಾಡುವಂಥ ವ್ಯಕ್ತಿ ಯಾರಾದ್ರೂ ಇದ್ದಾರಾ ನೋಡಿದ್ದೀರಾ ನೀವು? ಸಿದ್ದರಾಮಯ್ಯ ಯಾರು ಸಿದ್ದರಾಮಯ್ಯ ಅಂತ ಹೇಳೋರು ಯಾರಾದ್ರೂ ಇದ್ದಾರಾ? ಅಂಥವ್ರನ್ನ ತುಂಬ ನೋಡಿದ್ದೀನಿ ಅಂತ ಹೇಳೋರು ಯಾರಾದ್ರೂ ಇದ್ದಾರೇನ್ರಿ? ಇಲ್ಲ. ಆದರೆ ಒಬ್ಬರು ಇದ್ದಾರೆ, ಅವರ ಹೆಸರು BK ಹರಿಪ್ರಸಾದ್. BK ಹರಿಪ್ರಸಾದ್ಗೆ ಸಿದ್ದರಾಮಯ್ಯ ಮೇಲೆ ಕೋಪ. ಯಾಕಂದರೆ ಕಳೆದ ಬಾರಿ ನನ್ನನ್ನು ಮಂತ್ರಿ ಮಾಡಿಲ್ಲ ಅಂತೇಳಿ ಈ BK ಹರಿಪ್ರಸಾದ್ ಪದೇ ಸಿದ್ದರಾಮಯ್ಯನನ್ನು ಚುಚ್ತಾ ಇರ್ತಾರೆ. ನಾವು ಮೂಲ ಕಾಂಗ್ರೆಸ್ಸಿಗರು, ಅವರು ವಲಸಿಗರು, ಡೈರೆಕ್ಟ್ ಹೇಳಲ್ಲ, ಅವರು ವಲಸಿಗರು ಅಂತೇಳಿ. ಅವರು ಈಡಿಗೆ ಸಮುದಾಯಕ್ಕೆ ಸೇರಿದವರು. ಹರಿಪ್ರಸಾದ್ ಅವರು ಈಡಿಗೆ ಸಮುದಾಯಕ್ಕೆ ಸೇರಿದವರು. ಈ BK ಶಿವರಾಮ್ ಇದ್ದಾರಲ್ಲ, ಯಾರು ಹೇಳಿ? BK ಶಿವರಾಮ್ ಮಾಜಿ ಹಿರಿಯ ಈ ನಮ್ಮ ವಿಜಯ ರಾಘವೇಂದ್ರ ಅವರ ಪತ್ನಿ ತೀರ್ಕೊಂಡ್ರಲ್ಲ, ಅವರ ತಂದೆ, ಅವರ ಸಹೋದರ BK ಹರಿಪ್ರಸಾದ್. ಓಕೆ, ಅವರ ಮಗ ಈ ಬಾರಿ ಬೆಳ್ತಂಗಡಿಯಿಂದ ಚುನಾವಣೆ ಸ್ಪರ್ಧೆ ಮಾಡಿದ್ರು, ಸೋತರು. ಅದು ಬೇರೆ ವಿಚಾರ. ಕಳೆದ ಬಾರಿ ಅವರನ್ನು ಮಂತ್ರಿ ಮಾಡಬೇಕಾಗಿತ್ತು ಈಡಿಗೆ ಸಮುದಾಯದಲ್ಲಿ ಆಗೇನಾಗುತ್ತೆ, 2 ಹೆಸರು ಬರುತ್ತೆ. ಒಬ್ರು ಮಧು ಬಂಗಾರಪ್ಪ, ಒಬ್ರು BK ಹರಿಪ್ರಸಾದ್. BK ಹರಿಪ್ರಸಾದ್ ಒಳಗೆ ಬಂದರೆ ಕಿರಿಕಿರಿ ಆಗುತ್ತೆ ಅಂತೇಳಿ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ, ಮಧು ಬಂಗಾರಪ್ಪಗೆ ಓಕೆ ಅಂದ್ಬಿಡ್ತಾರೆ. ಅದು ಮತ್ತೆ DK ಶಿವಕುಮಾರ್ ಅವರ ಆಶಯ ಕೂಡ ಆಗಿರುತ್ತೆ. ಹಾಗಾಗಿ ಇವರನ್ನಲ್ಲಿ ವಿಧಾನ ಪರಿಷತ್ ಸಭಾನಾಯಕ ಕೂಡ ಮಾಡೋದಿಲ್ಲ, ಅವ್ರನ್ನ ಬೋಸರಾಜ್ ಅವರನ್ನ ಮಾಡ್ತಾರೆ. ಹಾಗಾಗಿ ಅವರು ಸಿಡಿತಾ ಇದ್ರು, ನಾವು ಮಂತ್ರಿಗಳನ್ನು ಸೋಲಿಸೋದು ಗೊತ್ತು, ಗೆಲ್ಸೋದು ಗೊತ್ತು, ಮುಖ್ಯಮಂತ್ರಿ ಮಾಡೋದು ಗೊತ್ತು. ಆಮೇಲೆ ತಾಕತ್ತಿರೋ ಮನುಷ್ಯ ಕೂಡ ಇಲ್ಲ ಅಂತಲ್ಲ, ಹೈಕಮಾಂಡ್ಗೆ ಭಾಳ ಹತ್ತಿರ. ವೆರಿ ಫಸ್ಟ್ ಟೈಮ್ ಇವರು ಬಂದು ನಿನ್ನೆ 1.5 ಗಂಟೆಗಳ ಕಾಲ ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿದ್ದಾರೆ. ಈಗ ನಮಗೇನು ಅನಿಸ್ತಾ ಇದೆ, ಎಲ್ಲ ರಾಜಿ ಪಂಚಾಯತಿಗೆ ಆಗ್ತಾ ಇದೆ, ಇವರನ್ನು ಕೂಡ ಮಂತ್ರಿ ಮಾಡ್ತಾರೆ. ಇವರ ಬಾಯಿ ಕಟ್ಟಾಕ್ಬಿಟ್ರೆ ಇವರು ಮಾತ್ರ ಕಿರಿಕಿರಿ ಮಾಡೋದು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಒಂದು ಜಾಣ ನಡೆಯನ್ನು ಪ್ರದರ್ಶಿಸಿದ್ದಾರೆ. ನಿನ್ನೆ ಮಾತುಕತೆ ಆಗಿದೆ. ಆ ಮಾತುಕತೆ ಏನಾಗಿತ್ತು ಬನ್ನಿ, ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಸಿದ್ದರಾಮಯ್ಯ BK ಹರಿಪ್ರಸಾದ್ ಮುಖಾಮುಖಿ. ಮೂಡಾ ಕೇಸ್ನಲ್ಲಿ ಸಿಎಂಗೆ ಹಿಂದುಳಿದ ನಾಯಕನ ಬಲ, ಸಿಟ್ಟು, ಬ್ರಹ್ಮಾಂಡ ಸಿಟ್ಟು. ಮಾತಿಗೂ ಸಿಎಂ ಸಿದ್ದರಾಮಯ್ಯ ಅವರನ್ನ ತೀವ್ರತಿದ್ದ ನಾಯಕ ಇದೀಗ ಸಿಎಂ ರನ್ನ ಭೇಟಿಯಾಗಿದ್ದಾರೆ. ತಡರಾತ್ರಿ ದಿಢೀರ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ಪರಿಷತ್ ಸದಸ್ಯ BK ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಸಚಿವ ಸ್ಥಾನ ನೀಡದಿದ್ದಕ್ಕೆ ಬೇಸರಗೊಂಡಿದ್ದ ಹರಿಪ್ರಸಾದ್ ಸಿದ್ದರಾಮಯ್ಯ ವಿರುದ್ಧ ಸಿಕ್ಕಲ್ಲಿ ಕೆಂಡ ಕಾರ್ತಾ ಇದ್ರು. ಆದ್ರೆ ಇದೀಗ BK ಹರಿಪ್ರಸಾದ್ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬರೋಬ್ಬರಿ 1.5 ವರ್ಷದ ಬಳಿಕ ಸಿಎಂ ಸರ್ಕಾರಿ ನಿವಾಸದಲ್ಲಿ ಕಾವೇರಿಯಲ್ಲಿ ಮುಖಾಮುಖಿಯಾದ ಉಭಯ ನಾಯಕರು 1 ತಾಸು ಚರ್ಚೆ ನಡೆಸಿದ್ದಾರಂತೆ. ಮೂಡಾ ಕೇಸ್ನಲ್ಲಿ ಸಿಲುಕಿ ಮೆತ್ತಗಾಗಿದ್ದ ಸಿಎಂ ಸಿದ್ದರಾಮಯ್ಯಗೆ ಭೇಟಿಯಾಗಿ ನೈತಿಕ ಬೆಂಬಲ ನೀಡಿದ್ದಾರಂತೆ. ಮೂಡಾ ಹಗರಣ ಹೊರಬಂದ ಬಳಿಕ ಪೇಚಿಗೆ ಸಿಲುಕಿದ್ದ ಸಿದ್ದರಾಮಯ್ಯ ಪಕ್ಷದಲ್ಲಿರುವ ವಿರೋಧಿಗಳನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರಂತೆ. ಹೈಕಮಾಂಡ್ ನಾಯಕರ ಅಣತಿಯಂತೆ ನಡೆಯುತ್ತಿರುವ ಸಿದ್ದು ಮೈಸೂರು ಸಮಾವೇಶ ಸಂಬಂಧ ಹರಿಪ್ರಸಾದ್ರನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಸಿಎಂ ಕರೆಗೆ ಓಗೊಟ್ಟು ಬಂದ ಹರಿಪ್ರಸಾದ್ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರಂತೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಒಗ್ಗಟ್ಟು ಪ್ರದರ್ಶನದ ಸಿಎಂ ಮನವಿಗೆ ಒಪ್ಪಿದ್ದಾರಂತೆ. ಮೈಸೂರು ಸಮಾವೇಶದಲ್ಲಿ ಭಾಗಿಯಾಗುವ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಇದ್ದಾರೆ ನಿಕೇಶ್ ಕೊಠಾರಿ ಫ್ರಮ್ ಕುಂದಾಪುರ. ಕುಂದಾಪುರ ಒಳಗೆ ಬರುತ್ತಲ್ಲ ಅದು, ಫ್ರಮ್ ಕೊಲ್ಲೂರು ದೇವಿ ದರ್ಶನ ಮಾಡಬೇಕು ಅಂದರೆ ನಿಕೇಶ್ ಕೊಠಾರಿ ಅವರ ನಂಬರ್ ತಗೊಳ್ಳಿ, ಭಾಳ ಈಸಿಯಾಗಿ ದರ್ಶನ ಮಾಡ್ತೀರಾ? 100%. ಹೌದಾ? ಎಸ್. ಆಮೇಲೆ ಮೊನ್ನೆ ಇವರೆಲ್ಲ ಯಾರು ವಿಜಯಲಕ್ಷ್ಮಿ ಅವರೆಲ್ಲ ಇದು ಮಾಡಿದ್ರಲ್ಲ, ನಾನಲ್ಲ ಸರ್. ಅಲ್ಲ ರೀ, ಅಲ್ಲಿ ಇದು ಚಂಡಿಕಾಯಾಗಿ ಭಾಳ ಫೇಮಸ್ ಅಲ್ವಾ? ಎಸ್, ಹೌದು. ಎಷ್ಟು ದಿವಸಕ್ಕೆ ಮೊದಲು ಮಾಡ್ಬೇಕಲ್ಲಿ? ತುಂಬ ಮುಂಚೆನೇ ಮಾಡಬೇಕು. ಮತ್ತೆ ಅವ್ರಿಗೆಲ್ಲ ಹೆಂಗೆ ಸಿಕ್ತು? ಅವ್ರಿಗೆ ಕೆಲವರೆಲ್ಲ ಕ್ಯಾನ್ಸಲ್ ಮಾಡಿರ್ತಾರೆ, ಅದನ್ನ ಅವರು ಈಗ ನಿಮ್ಮ ಹತ್ರ ಹೇಳಿದ್ರೆ ಭಾಳ ಫಾಸ್ಟ್ ಆಗತ್ತಾ? ನೋಡ್ರಿ, ನಂಬರ್ ಇಟ್ಕೊಳ್ಳಿ. ನೋಡಿ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೊನ್ನೆ ಚಂಡಿಕಾಯಾಗ ಮಾಡಿದ್ರು. ಈಗ ದರ್ಶನ್ ವಿಚಾರಕ್ಕೆ ಬರ್ತೀನಿ. ಜೈಲಲ್ಲಿರುವ ದರ್ಶನ್ಗೆ ಸಂಬಂಧಪಟ್ಟ ಸುದ್ದಿ. ದರ್ಶನ್ ಅವರ ಪಕ್ಕದಲ್ಲೇ ನಾಗೇಂದ್ರ ಇದ್ದಾರೆ, ಗೊತ್ತಾ? ನಾಗೇಂದ್ರ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ನಾಗೇಂದ್ರ ಅವರನ್ನ ಭೇಟಿಯಾಗೋದಕ್ಕೆ ಟ್ರೈ ಮಾಡ್ತಾನೇ ಇದ್ದಾರಂತೆ. 4 ಬಾರಿ ಟ್ರೈ ಮಾಡಿದ್ರಂತೆ ದರ್ಶನ್ ಅವರು. ಅಲ್ಲಿ ನಾಗೇಂದ್ರ ಹೇಗೂ ಇದ್ದಾರೆ, ಅವರನ್ನು ಜೈಲಿಗೆ ಹಾಕಿದಾರಲ್ಲ, ಸೊ ಅವರನ್ನು ಭೇಟಿಯಾಗೋದಕ್ಕೆ ಟ್ರೈ ಮಾಡಿದ್ರಂತೆ.
ಈ ನಾಗೇಂದ್ರಾಗ ಹೆಂಗಾಗಿದೆ ಅಂತಂದರೆ ಯಾವ ನನ್ನ ಮಗನಿಗೆ ಬೇಕ್ರಿ ರೀ, ನಮ್ಮದೇ ಇಲ್ಲಿ ಸಾಕದ, ನಮ್ಮದೇ ಇಲ್ಲಿ ಊರು ತುಂಬ ನಮ್ಮದೇ ಇಲ್ಲಿ ಆಗ್ತಾಯಿಲ್ಲ. ಇನ್ನು ಯಾರ್ಯಾರನ್ನ ಭೇಟಿ ಮಾಡಿ ನಾನಾಗಲ್ಲಪ್ಪ, ಇನ್ನು ಈ ಟಿ ವಿ ಅವ್ರ ಸುದ್ದಿಗೆ ಸಿಕ್ಬಿಟ್ರೆ. ಈಗ ದರ್ಶನ್ ಒಂದು ಸೆಲ್ಲಲ್ಲಿದ್ದಾರೆ, ಹೌದು. ಆಮೇಲೆ ನಾಗೇಂದ್ರ ಕೂಡ ಇದ್ದಾರೆ. ನಾಗೇಂದ್ರ ಎಷ್ಟಾದ್ರೂ ಕೂಡ ಒಬ್ಬ ಮಾಜಿ ಸಚಿವ, ಆಮೇಲೆ ತಾಕತ್ತಿರುತ್ತೆ, ಹೌದು, ಪಾರ್ಟಿಯಲ್ಲಿ ನಡೆಯುತ್ತೆ ಅವರ ಮಾತು. ಹಾಗಾಗಿ ದರ್ಶನ್ ಟ್ರೈ ಮಾಡಿದ್ರಂತೆ ಅವ್ರನ್ನ ಭೇಟಿ ಆಗಬೇಕು ಅಂತ. ನಾಗೇಂದ್ರಗೆ ಇಲ್ಲಿ ಹೊರಗಡೆ ಯಾವ ರೀತಿ ಮಾಧ್ಯಮ ಅವರನ್ನ ಹಾಕೊಂಡು ಉಜ್ಜಾಡಿದೆ ಅಂತಂದ್ರೆ, ಅವ್ರಿಗೆ SIT ಬೇರೆ, ED ಬೇರೆ, ಇದ್ದ CBI ಬೇರೆ, ಇದ್ದ ಬದ್ದವರೆಲ್ಲ ಮೀಡಿಯಾ ಬೇರೆ. ನಾವು ಬಿಡ್ಲೂಬಾರ್ದು, ಯಾಕಂದ್ರೆ ಅದು STಗಳ ದುಡ್ಡು, ಅದು 182 ಕೋಟಿಯಲ್ಲಿ 89 ಕೋಟಿ ರೂಪಾಯಿ. ಅವರಿಗೆ ಸಾಕಪ್ಪ ಸಾಕು ಅಂತ ಆಗಿದೆ, ನಮ್ಮದೇ ಊರು ತುಂಬ ಆಗಿದೆ. ಇದು ದರ್ಶನ್ ತಗೊಂಡು ಹೆಂಗೆ ಮಾಡಲಿ, ದರ್ಶನ್ ಟ್ರೈ ಮಾಡ್ತಾ ಇದ್ದಾರಂತೆ ಅವ್ರನ್ನ ಭೇಟಿ ಆಗೋದಕ್ಕೆ. ನಾಗೇಂದ್ರ ತಪ್ಪಿಸ್ಕೊತಾ ಇದ್ದಾರಂತೆ, ಇಲ್ಲಪ್ಪ ಭೇಟಿಯೆಲ್ಲ ಬೇಡ ಮತ್ತೊಂದು ಅಂತೇಳಿ. ಸೊ ನಾಗರಾಜ್ ನಮ್ಮ ಕ್ರೈಮ್ ರಿಪೋರ್ಟರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜ್, ನಾನು ಹೇಳಿದ್ದು ಕರೆಕ್ಟಾ? ಹಂಗೆ ಇರ್ಬೋದಾ ನಾಗೇಂದ್ರ ಮನಸ್ಥಿತಿ? ಬೇಡಪ್ಪ ನಮ್ಮದೇ ಊರು ಬಾಗಿಲಾಗಿದೆ ಅಂತೇಳಿ. ಖಂಡಿತ ಜಯಪ್ರಕಾಶ್, ಏನು ನಾಗೇಂದ್ರ ಅವರನ್ನ ಜೈಲಿನಲ್ಲಿ ಭೇಟಿಯಾಗೋದಕ್ಕೆ ತೆರಳಿದಂಥ ಅವರ ಆಪ್ತರ ಬಳಿ ಈ ವಿಚಾರವನ್ನು ಖುದ್ದು ನಾಗೇಂದ್ರ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಏನು 4 ಬಾರಿ ದರ್ಶನ್ ನನ್ನ ಭೇಟಿಗೆ ಯತ್ನ ಮಾಡಿದ್ರು, ಆದರೆ ನಾನು ಅವರನ್ನು ಭೇಟಿ ಆಗಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಒಂದಷ್ಟು ಕಾರಣವನ್ನು ಹೇಳ್ಕೊಳ್ತಾರೆ. ಏನಂತಂದರೆ, ಏನು ಇಲ್ಲಿ ಜೈಲಿನಲ್ಲಿ ನಡೀತಾ ಇರೋ ವಿಚಾರಗಳನ್ನು ಮೀಡಿಯಾ ಭಾಳ ಅದ್ಭುತವಾಗಿ ತೆಗೆದು ಸುದ್ದಿ ಮಾಡ್ತಾ ಇದೆ. ಹೀಗಾಗಿ ನಾನು ಭೇಟಿಯಾಗೋದು, ಅದು ಮತ್ತೆ ಸುದ್ದಿ ಆಗೋದು, ಈಗಾಗಲೇ ನನ್ನ ವಿಚಾರದಲ್ಲಿ ಸಾಕಷ್ಟು ಸುದ್ದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗ್ತಾನೆ ಇಲ್ಲ, ನಾನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ ಅಂತೇಳಿ ಅವರ ಆಪ್ತರ ಬಳಿ ಜೈಲಿನಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಆದರೆ ದರ್ಶನ್ ಯಾವ ಉದ್ದೇಶಕ್ಕೆ ಅವರನ್ನು ಭೇಟಿಯಾಗೋ ಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ನಿಗೂಢವಾಗಿ ಇರ್ತಕ್ಕಂಥದ್ದು. ಬಹುಶಃ ನೀವು ಎಕ್ಸ್ಪ್ಲೇನ್ ಮಾಡಿ ಮತ್ತು ವಿಶ್ಲೇಷಣೆ ಮಾಡ್ದಂಗೆ, ಏನು ಅವ್ರಿಗೆ ಈ ಒಂದು ಕೇಸ್ನಲ್ಲಿ ವಿಜಯಲಕ್ಷ್ಮಿ ಒಂದು ಕಡೆ DCM ಅನ್ನು ಭೇಟಿಯಾಗಿದ್ದಿರ್ಬೋದು, ಕೆಲವು ನಾಯಕರನ್ನು ಭೇಟಿಯಾಗಿದ್ದಿರ್ಬೋದು, ಅದೇ ರೀತಿಯಾಗಿ ಇವರನ್ನು ಭೇಟಿಯಾಗೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೆ ಭೇಟಿ ಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.